26 ಮಂದಿ ಜೀವವನ್ನು ಕಳೆದುಕೊಂಡಿದ್ದಾರೆ. ಕರ್ನಾಟಕದ ಇಬ್ಬರು ಈ ದಾಳಿಯಲ್ಲಿ ನಿಧನವನ್ನ ಹೊಂದಿದ್ದಾರೆ. ಈ ಸಿನಿಮಾವನ್ನ ಸಂಪೂರ್ಣವಾಗಿ ಬಿಡುಗಡೆ ಮಾಡುವುದಕ್ಕೆ ಅವಕಾಶ ನಿರಾಕರಿಸಲಾಗಿದೆ. ಮೌಲಾ ಜಟ್ ಸಿನಿಮಾ ಭಾರತದಲ್ಲಿ ಬಿಡುಗಡೆ ಆಗಿತ್ತು. ನಮ್ಮ ಕರ್ನಾಟಕದವರು, ನಮ್ಮ ಹೆಮ್ಮೆ ಭಾರತೀಯರು ಅಮಾಯಕರು ಸಾವನ್ನಪ್ಪಿರುವಂಥದ್ದು. ಈ ರೀತಿ ಅವರು ಕೆಲಸ ಮಾಡೋದಕ್ಕೂ ಕೂಡ ಹೆದರಬೇಕು. ಆ ರೀತಿ ನಾವು ಪ್ರತ್ಯುತ್ತರವನ್ನ ನಾವು ಅವರಿಗೆ ತೋರಿಸಲೇಬೇಕಾಗಿರುವಂಥದ್ದು. ಇತ್ತೀಚೆಗೆ ಈ ತೆರವಿಗೆ ಒಂದಿಷ್ಟು ತಡೆಯನ್ನ ಸಿಕ್ಕಿತ್ತು. ರಿಲೀಸ್ಗೂ ಮುನ್ನ ಒಂದಿಷ್ಟು ತಡೆಯನ್ನ ಬರ್ತಾ ಇರುವಂಥದ್ದು. ಹಲೋ ನಮಸ್ಕಾರ, ಸ್ಪೀಡ್ ಮ್ಯೂಸಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಪಾಕಿಸ್ತಾನದ ಕೃಪಾ ಪೋಷಿತ ಉಗ್ರ ಇತ್ತೀಚೆಗಷ್ಟೇ ಕಾಶ್ಮೀರ ಪಹಲ್ಗಾಮ್ನಲ್ಲಿ ನಡೆದಿರುವಂತಹ ಘಟನೆ ಒಂದಿಷ್ಟು ಹೇಡಿತನ ಕೃತ್ಯದಲ್ಲಿ 26 ಮಂದಿ ಜೀವವನ್ನು ಕಳೆದುಕೊಂಡಿದ್ದಾರೆ. ಕರ್ನಾಟಕದ ಇಬ್ಬರು ಈ ದಾಳಿಯಲ್ಲಿ ನಿಧನವನ್ನ ಹೊಂದಿದ್ದಾರೆ. ಈ ಆಘಾತದ ಬಳಿಕ ಕೇಂದ್ರ ಸರ್ಕಾರವು ಪಾಕಿಸ್ತಾನದ ವಿರುದ್ಧ ಕೆಲ ರಾಜತಾಂತ್ರಿಕ ದಿಟ್ಟ ಹೆಜ್ಜೆಗಳನ್ನ ತೆಗೆದುಕೊಳ್ಳುವುದು ಒಂದಿಷ್ಟು ಮುಂದಾಗಿದೆ. ತೆರೆಮರೆಯಲ್ಲಿ ಪಾಕ್ಗೆ ದಿಟ್ಟ ಶಸ್ತ್ರ ಪ್ರತ್ಯುತ್ತರವನ್ನ ತಯಾರಿ ಕೂಡ ನಡೀತಾ ಇರುವಂತಹ ಸುದ್ದಿ ಸಾಕಷ್ಟು ಓಡಾಡ್ತಾ ಇದೆ. ಭಾರತದಲ್ಲಿ ಬಿಡುಗಡೆ ಆಗಲಿದ್ದ ಪಾಕಿಸ್ತಾನದ ನಟನ ಸಿನಿಮಾವೊಂದಕ್ಕೆ ಇದೀಗ ಅವಕಾಶ ನಿರಾಕರಿಸಲಾಗಿದೆ ಅನ್ನುವಂಥ ಮಾತುಗಳು ಸಹಜವಾಗಿ ಕೇಳಿ ಬರ್ತಾ ಇದೆ. ಈ ಹಿಂದೆ ಕೆಲ ಬಾಲಿವುಡ್ ಸಿನಿಮಾಗಳಲ್ಲಿ ನಟಿಸಿರುವಂತಹ ಪಾಕಿಸ್ತಾನದ ಖ್ಯಾತ ನಟ ಫಹಾದ್ ಖಾನ್ ನಟನೆಯ ಹಿಂದಿ ಸಿನಿಮಾ ಅಬೀರ್ ಗುಲಾಲ್ ಮೇ 9ರಂದು ಬಿಡುಗಡೆ ಆಗಲಿಕ್ಕಿತ್ತು. ಈ ಸಿನಿಮಾದಲ್ಲಿ ವಾಣಿ ಕಪೂರ್ ನಾಯಕಿಯಾಗಿ ನಟಿಸಿದ್ದಾರೆ. ಆದರೆ ಇದೀಗ ಈ ಸಿನಿಮಾ ಭಾರತದಲ್ಲಿ ಬಿಡುಗಡೆಗೆ ಅವಕಾಶವನ್ನ ಮಾಹಿತಿ ಮತ್ತು ಪ್ರಸಾರ ಇಲಾಖೆ ನಿರಾಕರಿಸಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಫಹಾದ್ ಖಾನ್ ಪಾಕಿಸ್ತಾನ ಮೂಲದ ನಟರಾಗಿದ್ದು ಇವರು ಅಬೀರ್ ಗುಲಾಲ್ ಸಿನಿಮಾದಲ್ಲಿ ನಾಯಕರಾಗಿ ನಟಿಸ್ತಾ ಇದ್ದಾರೆ. ಈ ಹಿಂದೆ ಇವರು ರಣಬೀರ್ ಕಪೂರ್, ಅನುಷ್ಕಾ ಶರ್ಮಾ ನಟನೆಯ ಎ ದಿಲ್ ಹೈ ಮುಷ್ಕಿಲ್, ಸೋನಾ ಕಪೂರ್ ನಟನೆಯ ಖೂಬ್ಸೂರತ್, ಕರೀನಾ ನಟನೆಯ ಕಪೂರ್ ಅಂಡ್ ಸನ್ಸ್ ಇನ್ನು ಕೆಲ ಸಿನಿಮಾಗಳಲ್ಲೂ ಕೂಡ ನಟಿಸಿದ್ರು. ಸೊ 2016ರಲ್ಲಿ ಬಳಿಕ ಪಾಕಿಸ್ತಾನದ ನಟರು ಭಾರತದ ಸಿನಿಮಾಗಳಲ್ಲಿ ನಟಿಸದಂತೆ ನಿಷೇಧವೂ ಕೂಡ ಹೇರಲಾಗಿತ್ತು. ಆದರೆ ಇತ್ತೀಚೆಗೆ ಈ ತೆರವಿಗೆ ಒಂದಿಷ್ಟು ತಡೆಯೂ ಕೂಡ ಸಿಕ್ಕಿತ್ತು. ಹಾಗಾಗಿ ಫಹಾದ್ ಖಾನ್ ಅರಬಿಲ್ ಏನು ಗುಲಾಲ್ ಒಂದು ಸಿನಿಮಾ ಇದೆ, ಈ ಸಿನಿಮಾದಲ್ಲಿ ಒಂದಿಷ್ಟು ಬಾಲಿವುಡ್ ಸಿನಿಮಾದಲ್ಲಿ ನಟನೆಯೂ ಕೂಡ ಮಾಡ್ತಾ ಇದ್ದಾರೆ. ಆದರೆ ಇತ್ತೀಚೆಗೆ ನಡೆದಂಥ ಪಹಲ್ಗಾಮ್ ದಾಳಿಯ ಬೆನ್ನಲ್ಲೇ ಪಾಕಿಸ್ತಾನ ನಟ ನಟಿಸಿರುವಂತಹ ಕಾರಣಕ್ಕೆ ಸೊ ಈ ಸಿನಿಮಾವನ್ನ ಸಂಪೂರ್ಣವಾಗಿ ಬಿಡುಗಡೆ ಮಾಡುವುದಕ್ಕೆ ಅವಕಾಶ ನಿರಾಕರಿಸಲಾಗಿದೆ. ಫಹಾದ್ ಹೊರತಾಗಿ ಸಿನಿಮಾದಲ್ಲಿ ಕೆಲಸ ಮಾಡಿರುವಂತಹ ಬಹುತೇಕ ಎಲ್ರಿಗೂ ಕೂಡ ಭಾರತೀಯರ ಆಗಿರೋದ್ರಿಂದಾಗಿ ಸಿನಿಮಾದ ನಾಯಕಿ ವಾಣಿ ಕಪೂರ್ ಬಾಲಿವುಡ್ನ ಬ್ರೇಕೆಫ್ ವಾರ್, ತಮಿಳಿನ ಆಹಾ ಕಲ್ಯಾಣಂ ಇನ್ನು ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಈಗ ವಿವಾದಕ್ಕೆ ಸಿಲುಕಿರುವಂತಹ ಈ ಸಿನಿಮಾ ಏನಿದೆ, ಸೊ ಸಿನಿಮಾವನ್ನ RTS ಬಗ್ಡಿ ನಿರ್ದೇಶನವನ್ನ ಮಾಡಿದ್ದಾರೆ. ಕೆಲ ತಿಂಗಳ ಹಿಂದೆ ಅಷ್ಟೇ ಪಾಕಿಸ್ತಾನದಲ್ಲಿ ನಿರ್ಮಾಣವಾಗಿದ್ದಂತಹ ಸಿನಿಮಾ ಮೌಲಾ ಜಟ್ ಸಿನಿಮಾ ಭಾರತದಲ್ಲಿ ಬಿಡುಗಡೆ ಆಗಿತ್ತು. ಈ ಸಿನಿಮಾದಲ್ಲಿ ಫಹಾದ್ ಖಾನ್ ಮತ್ತು ಮಹಿರಾ ಖಾನ್ ಮುಖ್ಯ ಪಾತ್ರದಲ್ಲಿ ಕೂಡ ನಟಿಸಿದ್ರು. ಹಲವು ವರ್ಷಗಳ ಬಳಿಕ ಭಾರತದಲ್ಲಿ ಬಿಡುಗಡೆ ಆದಂತಹ ಸಿನಿಮಾ ಎಂಬ ಹೆಗ್ಗಳಿಗೂ ಕೂಡ ಮೌಲಾ ಜಟ್ ಸಿನಿಮಾ ಗಳಿಸಿಕೊಂಡಿತ್ತು. ಸೊ ಪಂಜಾಬ್ ಪ್ರಾಂತ್ಯದಲ್ಲಿ ಈ ಸಿನಿಮಾ ತುಸು ಹಣ ಗಳಿಕೆ ಒಂದಿಷ್ಟು ಮಾಡಿತ್ತು. ಸೊ ಇದಾದ ನಂತರ ಸೊ ಏನಿದೆ ಸಂಪೂರ್ಣವಾಗಿ ಫಹಾದ್ ಖಾನ್ ನಟನೆ ಮಾಡಿರುವಂತಹ ಸಿನಿಮಾವನ್ನ ಯಾವುದೇ ಕಾರಣಕ್ಕೂ ಬಿಡುಗಡೆ ಆಗಬಾರದು. ಅದಂದ್ರೆ ಆ ಸಿನಿಮಾ ಆಗಿರಬಹುದು, ಆ ಸಿನಿಮಾದಲ್ಲಿ ನಟನೆ ಮಾಡಿದಂಥ ಪಾಕಿಸ್ತಾನದವನು ಆಗಿರೋದ್ರಿಂದಾಗಿ ಈ ಸಿನಿಮಾಗೆ ಒಂದಿಷ್ಟು ತಡೆ ಆಜ್ಞೆ ಬರ್ತಾ ಇರುವಂಥದ್ದು. ಸೊ ಈಗಾಗಲೇ ಸರ್ಕಾರ ಒಂದಿಷ್ಟು ದಿಟ್ಟ ಹೆಜ್ಜೆಗಳನ್ನ ಇಡ್ತಾ ಇದೆ. ಯಾವುದೇ ಕಾರಣಕ್ಕೂ ಸೊ ಪಾಕಿಸ್ತಾನದ ವ್ಯಕ್ತಿಗಳಾಗಿರ್ಬೋದು, ಪಾಕಿಸ್ತಾನದಿಂದ ಬರುವಂಥ ಒಂದಿಷ್ಟು ಏನೇ ಆದರೂ ಕೂಡ ಪಾಕಿಸ್ತಾನಕ್ಕೆ ನಾವು ಡೋಂಟ್ ಕೇರ್ ಅನ್ನುವ ರೀತಿಯಾಗಿದೆ. ಅಂತಂದರೆ ಪಾಕಿಸ್ತಾನದ ವಿರುದ್ಧ ಕೆಲವೊಂದಿಷ್ಟು ರಾಜ್ಯತಾಂತ್ರಿಕ ದಿಟ್ಟ ಹೆಜ್ಜೆಗಳನ್ನು ಇಡುವ ಮೂಲಕ ಸರ್ಕಾರ ಮುಂದಾಗಿರೋದ್ರಿಂದಾಗಿ ಎಲ್ಲರೂ ಕೂಡ ಅದಂದರೆ ನೋಡಿ ಅಮಾಯಕರು ಅಲ್ಲಿ ಸಾವನ್ನಪ್ಪಿರುವಂಥದ್ದು. ಹೋಗ್ಲಿಪ್ಪ, ಯಾರಾದರೂ ಬೇರೆಯವರ ಭಯೋತ್ಪಾದಕರ ಅಲ್ಲಿ ಸತ್ತಿದ್ದು ಯಾರು ಅಲ್ಲ ರೀ, ನಮ್ಮ ಕರ್ನಾಟಕದವರು, ನಮ್ಮ ಹೆಮ್ಮೆ ಭಾರತೀಯರು ಅಮಾಯಕರು ಸಾವನ್ನಪ್ಪಿರುವಂಥದ್ದು. ಸೊ ಆದ್ದರಿಂದಾಗಿ ಅವರಿಗೆ ಪ್ರತ್ಯುತ್ತರವನ್ನು ಸಿಗಬೇಕಾದಂಥ ಸಂದರ್ಭದಲ್ಲಿ, ಅವರಿಗೆ ನಾವು ಎಚ್ಚರಿಕೆ ಕೊಡಬೇಕಾದಂಥ ಸಂದರ್ಭದಲ್ಲಿ ಇಂಥವೆಲ್ಲವೂ ಕೂಡ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ. ಸೊ ಈ ರೀತಿ ಅವರು ಕೆಲಸ ಮಾಡೋದಕ್ಕೂ ಕೂಡ ಹೆದರಬೇಕು. ಆ ರೀತಿ ನಾವು ಪ್ರತ್ಯುತ್ತರವನ್ನು ನಾವು ಅವರಿಗೆ ತೋರಿಸಲೇಬೇಕಾಗಿರುವಂಥದ್ದು. ಸೊ ಒಟ್ಟಾರೆಯಾಗಿ ನಾವು ನೋಡ್ತಾ ಹೋದರೆ ಈಗ ಅಂತಂದರೆ ಪಾಕಿಸ್ತಾನ ನಟನ ಸಿನಿಮಾ ಒಂದಕ್ಕೆ ಇದೀಗ ಅವಕಾಶವನ್ನು ನಿರಾಕರಿಸಲಾಗಿದೆ. ಈ ಹಿಂದೆ ಕೆಲ ಬಾಲಿವುಡ್ನ ಸಿನಿಮಾಗಳಲ್ಲೂ ಕೂಡ ಅಂತಂದರೆ 2016 ಸಂದರ್ಭದಲ್ಲೂ ಕೂಡ ಸಾಕಷ್ಟು ಚರ್ಚೆ ನಡೀತಾ ಇತ್ತು. ಅಂತಂದರೆ ಪಾಕಿಸ್ತಾನ ನಟರನ್ನು ನಮ್ಮ ದೇಶದಲ್ಲಿ ಆಗಿರ್ಬೋದು, ನಮ್ಮ ಸಿನಿಮಾಗಳಲ್ಲಿ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಒಂದಿಷ್ಟು ನಟನೆಗೆ ಅವಕಾಶ ಮಾಡಿಕೊಡಬಾರ್ದು. ಅಂತಂದರೆ ಒಂದಿಷ್ಟು ದೇಶದ್ರೋಹಿ ಕೆಲಸಗಳನ್ನು ಮಾಡುವಂಥ ದೇಶ, ಅಂಥ ನಟರನ್ನು ನಾವು ಏನಾದರೂ ನಮ್ಮ ದೇಶದಲ್ಲಿ ತಂದು ಅವರನ್ನು ನಾವು ಸಪೋರ್ಟನ್ನು ಮಾಡೋದಾಗಿರ್ಬೋದು, ಅವರನ್ನು ನಾವು ಬೆಳೆಸೋದಾಗಿರ್ಬೋದು, ಅವೆಲ್ಲವೂ ಕೂಡ ಆದಂಥ ಸಂದರ್ಭದಲ್ಲಿ ಮುಂದೊಂದು ದಿನ ನಮ್ಮ ದೇಶಕ್ಕೂ ಕೂಡ
ಯಾವ ಗತಿ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಇವೆಲ್ಲವೂ ಕೂಡ ಬೇಡ ಅನ್ನುವಂಥ ರೀತಿಯಲ್ಲಿ 2016ರಲ್ಲೇ ಒಂದಿಷ್ಟು ಇವೆಲ್ಲವೂ ಕೂಡ ಆರಂಭ ಆಗಿತ್ತು. ಅದಾದ ನಂತರ ಸಂಪೂರ್ಣವಾಗಿ ಎರಡೂ ದೇಶಗಳು ಕೂಡ ಇಲ್ಲ, ನಾವೆಲ್ಲರೂ ಕೂಡ ಬಾಯಿ ರೀತಿ ಇರೋಣ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದಿತ್ತು. ಅವರ ಯಾವತ್ತೂ ಕೂಡ ಬಾಯಿ ಸಾಧ್ಯನೇ ಇಲ್ಲ, ಬರೀ ಮಾತಿಗಷ್ಟೇ ನನ್ನ ಮಕ್ಕಳು ಆ ರೀತಿ. ಈ ಎಲ್ಲವೂ ಕೂಡ ಆದ ನಂತರ ಆಯಿತು, ಎಲ್ಲವೂ ಕೂಡ ಸರಿ ಹೋಯಿತು ಅನ್ನೋಷ್ಟರಲ್ಲೇ ಒಂದಿಷ್ಟು ಸಿನಿಮಾಗಳಿಗೆ ನಟಿಸದಂತೆ ನಿಷೇಧವೂ ಕೂಡ ಹೇರಿದ್ರು. ಇತ್ತೀಚೆಗೆ ಈ ತೆರವಿಗೆ ಒಂದಿಷ್ಟು ತಡೆಯನ್ನ ಸಿಕ್ಕಿತ್ತು. ಹಾಗಾಗಿ ಫಹಾದ್ ಖಾನ್ ಏನ್ ಮಾಡ್ಬಿಡ್ತಾರೆ, ಅಬೀರ್ ಅಲ್ ಗುಲಾಲ್ ಅನ್ನುವಂಥ ಒಂದು ಸಿನಿಮಾ ಇದೆ, ಈ ಸಿನಿಮಾದಲ್ಲಿ ನಟಿಸೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ನಟನೆ ಮಾಡಿದಂಥ ಸಂದರ್ಭದಲ್ಲಿ ಇದೇ ಮೇ 9ನೇ ತಾರೀಕು ಈ ಸಿನಿಮಾ ರಿಲೀಸ್ ಇದೆ. ರಿಲೀಸ್ಗೂ ಮುನ್ನ ಒಂದಿಷ್ಟು ತಡೆಯನ್ನು ಬರ್ತಾ ಇರುವಂಥದ್ದು. ನೋಡಿ, ಒಂದಿಷ್ಟು ಸಿನಿಮಾ ಇದೆ, ಈ ಸಿನಿಮಾದಲ್ಲಿ ಬಹುತೇಕ ಫಹಾದ್ ಖಾನ್ ಬಿಟ್ಟರೆ ಉಳಿದ ಎಲ್ಲರೂ ಕೂಡ ಭಾರತೀಯರು ಆಗಿರೋದ್ರಿಂದಾಗಿ ಯಾವ ರೀತಿಯಾಗಿ ಒಂದು ಚಿತ್ರಮಂಡಳಿ ಆಗಿರ್ಬೋದು, ಅಲ್ಲಿರುವಂಥ ಸರ್ಕಾರ ಆಗಿರ್ಬೋದು, ಯಾವ ರೀತಿ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅಂತ ನಾವು ಇಲ್ಲಿ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ಸ್ಪೀಡ್ ಫಿಲ್ಮಿ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.